ಮಹಾಯುದ್ಧದಿಂದ ಜಾಗತಿಕ ಅನಿಲ ತೈಲ ಬಿಕ್ಕಟ್ಟು ಸೃಷ್ಟಿ ಆಗ್ತಾ ಇದೆ. ಮಹಾಯುದ್ಧದಿಂದಾಗಿ ಜಾಗತಿಕವಾಗಿ ಅನಿಲ ಮತ್ತು ತೈಲ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇರಾನ್ ಇಸ್ರೇಲ್ ವಿರುದ್ಧ ಯುರೋಪ್ ದೇಶಗಳು ಕಿಡಿಕಾರ್ತಾ ಇರುವಂತದ್ದು ಬೇಗ ಈ ಯುದ್ಧ ನಿಲ್ಲಿ ಅಂತ. ವಾಣಿಜ್ಯ ಹಡಗುಗಳು ತೈಲ ಘಟಕಗಳು ಟಾರ್ಗೆಟ್ಗೆ ಕಿಡಿಕಾರಲಾಗ್ತಾ ಇದೆ. ಇದರ ವಾಣಿಜ್ಯ ಹಡಗುಗಳನ್ನ ಮತ್ತೆ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇರುವಂತದ್ದು ಇದು ಸರಿಯಲ್ಲ. ಎಲ್ಲ ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾಗಿ ಎನರ್ಜಿ ಮೇಲೆ ಹೊಡೆತ ಬೀಳ್ತಾ ಇದೆ, ಎನರ್ಜಿ ಪವರ್ ಮೇಲೆ. ಹರ್ಮುಜ್ ಜಲಸಂಧಿ ನಿರ್ಬಂಧಕ್ಕೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಜಪಾನ್ ಜಂಟಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾಗರಿಕರು ಮೂಲ ಸೌಕರ್ಯಗಳ ಮೇಲೆ ದಾಳಿ ಒಪ್ಪಲ್ಲ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಯುದ್ಧದ ಟೈಮಲ್ಲಿ ಯಾವ ನಿಯಮ? ವಿಶ್ವಸಂಸ್ಥೆ ಅನ್ನುವಂಥದ್ದು ಬದುಕಿದೆಯಾ ಈ ಟೈಮ್ನಲ್ಲಿ? ಈ ದಾಳಿ ಬೆದರಿಕೆಗಳು ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಾಗರಿಕ ಸೌಲಭ್ಯಗಳು ಜೀವಕ್ಕೆ ಹಾನಿಯಾಗ್ತಾ ಇದೆ. ಯುರೋಪ್ ರಾಷ್ಟ್ರಗಳಿಂದ ಜಂಟಿ ಹೇಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ. ಹೇಳಿಕೆ ಕೊಡಕ್ಕೆ ಕೊಟ್ಟರು, ಖಂಡಿಸ್ತಾ ಇದ್ದಾರೆ. ಅಂದ್ರೆ ಹೇಳ್ಬೇಕಾಗಿರುವಂತವ್ರು ಯಾರಿಗೆ? ಟ್ರಂಪ್ ಕೇಳಬೇಕು, ಅವ್ರ ಮೇಲೆ ಪ್ರೆಷರ್ ಹಾಕಬೇಕು. ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆದ್ರೆ ಇಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಸೈಲೆಂಟ್ ಆಗ್ತಾ ಹೋಗ್ತಾ ನಿಲ್ಲುತ್ತೆ ಯುದ್ಧ. ಇನ್ನು ಯುರೋಪ್ ರಾಷ್ಟ್ರಗಳ ಆಕ್ರೋಶ ಬೆನ್ನಲ್ಲೇ ವಿಶ್ವಸಂಸ್ಥೆ ಎಂಟ್ರಿ ಆಗತ್ತಾ ಅಂತ. ವಿಶ್ವಸಂಸ್ಥೆ ಎಂಟ್ರಿ ಆದ್ರೂ ಕೂಡ ಅವ್ರ ಮಾತನ್ನು ಯಾರಾದ್ರೂ ಕೇಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರಾ? ವಿಶ್ವಸಂಸ್ಥೆಗೆ ಆ ಮಾತಿಗೆ ವ್ಯಾಲ್ಯೂ ಇದೆಯಾ? ಅದು ಕೂಡ ಪ್ರಶ್ನೆ ಅಲ್ವಾ? ತೈಲ ಘಟಕ, ಆರ್ಥಿಕ ಸಂಪನ್ಮೂಲಗಳ ಮೇಲೆ ದಾಳಿಗೆ ಕಿಡಿಕಾರ್ತಾ ಇದ್ದಾರೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಗೆ ಹೆಚ್ಚಾಗ್ತಾ ಇರುವಂತದ್ದು ಒತ್ತಡ. ವಿಶ್ವಸಂಸ್ಥೆ ಮಧ್ಯಪ್ರವೇಶಕ್ಕೆ ಅರಬ್ ದೇಶಗಳಿಂದ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಶೀಘ್ರವೇ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆ ಸೇರುವಂತ ಸಾಧ್ಯತೆ ಇದೆ. ಅವ್ರು ಸಭೆ ಸೇರಿದ್ರು ಕೂಡ ಅವ್ರ ಮಾತನ್ನು ಯಾರು ಕೇಳ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವಸಂಸ್ಥೆ ಮಾತಿಗೆ ಎಷ್ಟು ಮಟ್ಟಿಗೆ ಬೆಲೆ ಇದೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಇಷ್ಟೆಲ್ಲ ಒತ್ಕೊಂಡು ಉರಿತಾ ಇದ್ರು ಕೂಡ ಅಂತಹ ಒಂದು ವಿಶ್ವಸಂಸ್ಥೆ ಬದುಕಿದ್ದೇನ್ ಪ್ರಯೋಜನ ಅಂತ, ಅಂದ್ರೆ ಆ ಅಸ್ತಿತ್ವದಲ್ಲಿ ಇದ್ದೇನ್ ಪ್ರಯೋಜನ ಅನ್ನುವಂಥ ಪ್ರಶ್ನೆಗಳಿದಾವೆ. ಹರ್ಮುಜ್ ಮೇಲಿನ ಹಿಡಿತಕ್ಕೆ ಇಸ್ರೇಲ್ ಮತ್ತೆ US ಯತ್ನವನ್ನ ಮಾಡ್ತಾರೆ. ಹರ್ಮುಜ್ ಜಲಸಂಧಿಯನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ. ಯಾಕೆಂದ್ರೆ ಅದು ಜಾಗತಿಕವಾಗಿ ಹೊಡೆತ ಕೊಡ್ತಾ ಇದೆ. ಇರಾನ್ ಕಂಟ್ರೋಲ್ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ಅದನ್ನ ತನ್ನ ಹಿಡಿತಕ್ಕೆ ಪಡೆದುಕೊಳ್ಳಕ್ಕೆ USA ಪ್ರಯತ್ನ ಮಾಡ್ತಾ ಇದೆ. ಎರಡು ದೇಶಗಳಿಗೆ ತಿರುಗೇಟನ್ನ ಕೊಡ್ತಾ ಇರುವಂತದ್ದು ಇರಾನ್. ಹರ್ಮುಜ್ ಮೇಲೆ ಹಿಡಿತ ಕಳೆದುಕೊಳ್ತಾ ಇಲ್ಲ ಇರಾನ್. ಹರ್ಮುಜ್ಗೆ ಹೊಸ ರೂಲ್ಸ್ ತರಲಿಕ್ಕೂ ಕೂಡ ಇರಾನ್ ರೆಡಿ ಆಗ್ತಾ ಇದೆ. ಹರ್ಮುಜ್ ಬಳಕೆಗೆ ಟ್ಯಾಕ್ಸ್ ವಿಧಿಸಲಿಕ್ಕೆ ಇರಾನ್ ಚಿಂತನೆಯನ್ನ ಮಾಡ್ತಾರೆ. ಮೇನ್ ರೀಸನ್ನೇ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದು. ಬೇರೆ ಎಲ್ಲಾ ದೇಶಗಳು ಪ್ರೆಷರ್ ಅನ್ನ ಹಾಕ್ಲಿ, ಟ್ರಂಪ್ ಮೇಲೆ ಪ್ರೆಷರ್ ಅನ್ನ ಹಾಕಿ ಈ ಯುದ್ಧವನ್ನ ನಿಲ್ಲಿಸಲಿ ಅನ್ನುವಂತ ಒಂದು ಮೇನ್ ರೀಸನ್, ಮೇನ್ ಅಜೆಂಡಾ. ಹರ್ಮುಜ್ನಲ್ಲಿ ನಾವು ಹಡಗುಗಳ ಸಂಚಾರ ತಡೆಯಲ್ಲ, ಬದಲಿಗೆ ಈ ಮಾರ್ಗ ಬಳಸುವ ದೇಶಗಳು ತೆರಿಗೆ ಭರಿಸಬೇಕು. ಈ ರೂಲ್ಸ್ ಜಾರಿ ಆದ್ರೆ ಜಲಸಂಧಿ ಬಳಕೆಗೆ ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಈ ಮೂಲಕ ಇರಾನ್ ಆರ್ಥಿಕತೆಗೆ ಮತ್ತಷ್ಟು ಶಕ್ತಿ ಸಿಕ್ಕಂತಾಗುತ್ತೆ ಅನ್ನುವಂತ ಆಲೋಚನೆ ಅವರು. ಈ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದೆಯಂತೆ ಇರಾನ್ ಸರ್ಕಾರ. ಯಾವ್ಯಾವ ರೀತಿಯಾಗಿ ಪಾಸಿಬಲ್ ವೇಸ್ ಇದಾವೆ ಆದಾಯವನ್ನ ಗಳಿಸುವಂತ ನಿಟ್ಟಿನಲ್ಲಿ ಈ ಯುದ್ಧದ ಸಂದರ್ಭದಲ್ಲಿ ದೊಡ್ಡ ಹೊಡೆತ ತಿಂದಿದೆಯಲ್ಲ ಇರಾನ್, ಸೊ ಅದೆಲ್ಲವನ್ನು ಟ್ರೈ ಮಾಡ್ತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿ ತೀವ್ರಗೊಂಡಿರುವಂತದ್ದು ಯುದ್ಧದ ಉದ್ವಿಗ್ನತೆ. ಓಮನ್, ಮಲೇಷಿಯಾ, ಫ್ರಾನ್ಸ್ ಜೊತೆ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ಓಮನ್, ಮಲೇಷಿಯಾ, ಫ್ರಾನ್ಸ್ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು ರಾಜತಾಂತ್ರಿಕತೆ ಮೂಲಕ ಸಂಘರ್ಷಕ್ಕೆ ತೆರೆ ಎಳೆಯಬೇಕು, ಶಾಂತಿ ಸ್ಥಿರತೆ ಪುನರ್ ಸ್ಥಾಪಿಸುವ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡಬೇಕಾಗಿದೆ. ತೈಲ ಘಟಕಗಳ ಮೇಲೆ ದಾಳಿಯನ್ನ ಖಂಡಿಸಿರುವಂತದ್ದು ನರೇಂದ್ರ ಮೋದಿ. ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತ ಖಂಡಿಸಿದ್ದಾರೆ. ಕತಾರ್ ಮೇಲೆ ಇರಾನ್ ಮಾಡಿದಂತ ದಾಳಿಯನ್ನ ಕೂಡ ಖಂಡಿಸಿದ್ದಾರೆ. ಕತಾರ್ನ ಇಂಧನ ಮೂಲ ಸೌಕರ್ಯ ಮೇಲೆ ದಾಳಿಯನ್ನ ಮಾಡಿದನ್ನ ತೀವ್ರವಾಗಿ ಖಂಡಿಸಿರುವಂತದ್ದು ನರೇಂದ್ರ ಮೋದಿ. ಇನ್ನು ಹಾರ್ಮುಜ್ ಜಲಸಂಧಿಯ ಮೂಲಕ ನೌಕಾಯಾನದ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಗೆ ನಮ್ಮ ಬೆಂಬಲ ಇದೆ ಅಂತ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, ದಿನೇ ದಿನೇ ಪರಿಸ್ಥಿತಿ ಅಂತೂ ಬಿಗಡಾಯಿಸ್ತಾನೆ ಹೋಗ್ತಾ ಇರುವಂತದ್ದು. ಯಾವ ದೇಶನೂ ಇನ್ನೇನು ಯುದ್ಧ ನಿಲ್ಲುತ್ತೆ ಅನ್ನುವಂಥ ಟೈಮ್ನಲ್ಲಿ ಮತ್ತಷ್ಟು ಪ್ರತೀಕಾರವನ್ನ ತೀರಿಸ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಜಾಗತಿಕವಾಗಿ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಎನರ್ಜಿ ಪವರ್ ಮೇಲಂತೂ ಸಾಕಷ್ಟು ಹೊಡೆತ ಬೀಳ್ತದೆ. ಎಲ್ಲ ದೇಶಗಳು ಕೂಡ ಅಲ್ಲಿ ಆರ್ಥಿಕವಾಗಿ ಹೊಡೆತ ತಿಂತಾ ಇರುವಂಥದ್ದು. ಇವತ್ತು ಹೇಗಿದೆ ಸಿಚುಯೇಷನ್? ಯಾವ ರೀತಿಯ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಯುದ್ಧ ನಿಲ್ಲಿಸುವಂತ ನಿಟ್ಟಿನಲ್ಲಿ ಅಂತ? ಗುಡಿ ಮ್ಯೂಟ್ ಆಗಿದೆ ಅನ್ಸುತ್ತೆ, ಒಮ್ಮೆ ಚೆಕ್ ಮಾಡಿ.
ಪೃಥ್ವಿ, ಓಕೆ, ಕಂಟಿನ್ಯೂ ಮಾಡಿ. ಈಗ ಇದು ಯುದ್ಧದ 21ನೇ ದಿನ. ಈ ಯುದ್ಧದ 21ನೇ ದಿನ ಸಂದರ್ಭದಲ್ಲಿ ಕಳೆದ 12 ಗಂಟೆಗಳಲ್ಲಿ ಆಗಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ, ಮುಂಬರುವ ಹಂತದಲ್ಲಿ ಈ ಯುದ್ಧ ಯಾವ ತಿರುವನ್ನ ತೆಗೆದುಕೊಳ್ಳುತ್ತೆ ಮತ್ತು ಇದರ ಒತ್ತಡ ಇಡೀ ವಿಶ್ವದ ಜಾಗತಿಕ ಆರ್ಥಿಕತೆಯ ಮೇಲೆ ಯಾವ ರೀತಿಯಾಗಿ ಮೂಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಗೋಚರವಾಗ್ತಾ ಹೋಗುತ್ತೆ. ಮೊದಲನೇದಾಗಿ ಅಮೆರಿಕದ ಅಹಂಕಾರಕ್ಕೆ ಇರಾನ್ ಕಲ್ಪನೆಯೂ ಮಾಡದ ರೀತಿಯಲ್ಲಿ ಮೇಲೆ ಪೆಟ್ಟನ್ನ ಕೊಡ್ತಾ ಇರುವಂತದ್ದು. ಅಮೆರಿಕ ಇವತ್ತು ಅಕ್ಷರಶಃ ಬ್ಯಾಕ್ ಫುಟ್ ನಲ್ಲಿ ಇರೋದು ಗೊತ್ತಾಗ್ತಾ ಇದೆ. ಆ ಒಂದು ವಿಚಾರವನ್ನ ನಾವು ನೆತಾನ್ಯಾಹು ಅವರ ಮಾತಿನಲ್ಲೂ ಕೂಡ ಆಲಿಸ್ತಾ ಇದ್ವಿ. ಅಮೆರಿಕಕ್ಕೆ ನಾವು ಹೇಳೋದಕ್ಕೆ ಸಾಧ್ಯನಾ ಅಂತ ಒಂದ್ ಕಡೆಯಿಂದ ಹೇಳ್ತಾ ಇದ್ರೆ, ಅಮೆರಿಕ ನಮ್ಮ ಜೊತೆಯಲ್ಲಿ ಹೋರಾಡ್ತಾ ಇಲ್ಲ, ನಮ್ಮ ವಿರುದ್ಧನೇ ಹೋರಾಡ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಕೂಡ ನೆತಾನ್ಯಾಹು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅಮೆರಿಕದ ಪಾತ್ರದ ಬಗ್ಗೆ ಪ್ರಶ್ನೆಯನ್ನ ಒಂದು ಕಡೆಯಿಂದ ಅವರ ಆಪ್ತ ರಾಷ್ಟ್ರವಾದಂತಹ ಇಸ್ರೇಲ್ ಮಾಡ್ತಾ ಇದೆ, ಮತ್ತೊಂದು ಕಡೆಯಿಂದ ಯುರೋಪಿಯನ್ ಯೂನಿಯನ್ ಮಾಡ್ತಾ ಇದಾವೆ, ನ್ಯಾಟೋ ಮಾಡ್ತಾ ಇದೆ, ಜೊತೆಗೆ ಇರಾನ್ ಅಂತೂ ಮಾಡ್ತಾ ಇರುವಂತದ್ದು. ನಿನ್ನೆನೆ ಅಮೆರಿಕದ ಒಂದು ಪ್ರೌಡ್ ಅಂತ ಏನ್ ಹೇಳ್ಕೊಳ್ತಾರೆ, F-35 ಅವರ ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನ, ಅತ್ಯಂತ ಹೆಚ್ಚು ಬೆಲೆ ಬಾಳುವಂತ ಯುದ್ಧ ವಿಮಾನ, ಆ ಯುದ್ಧ ವಿಮಾನಕ್ಕೆ ಮಿಸೈಲ್ ನಿಂದ ಇರಾನ್ ನಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಇದನ್ನ ಅಧಿಕೃತವಾಗಿ ಅಮೆರಿಕದ ಸೇನಾ ವಕ್ತಾರರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಯುದ್ಧ ವಿಮಾನ ಇದೆಯಲ್ಲ, ಇದನ್ನ 6th ಜನರೇಷನ್ ಅಂತಾರೆ, ಕಂಪ್ಲೀಟ್ ಸ್ಟೆಲ್ತ್ ಅಂತಾರೆ. ಆದ್ರೆ ಅಂತ ಒಂದು ಸ್ಟೆಲ್ತ್ ಯುದ್ಧ ವಿಮಾನವನ್ನ ಇರಾನ್ ನ ಪ್ರಿಮಿಟಿವ್ ಆಗಿರ್ತಕ್ಕಂಥ ಏರ್ ಡಿಫೆನ್ಸ್, ಅವರ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಏರ್ ಡಿಫೆನ್ಸ್ ಇಲ್ಲ, ಅವರ ಬಳಿಯಲ್ಲಿ ಇರುವಂತಹ ಏರ್ ಡಿಫೆನ್ಸ್ ಅನ್ನೇ ಬಳಸಿಕೊಂಡು ಹೊಡೆದಾಕ್ಲಾಗಿದೆ. ಈಗ ಅಮೆರಿಕ ಹೇಳುವಂತ ಮಾಹಿತಿ ಪ್ರಕಾರ ಅದಕ್ಕೆ ಹಾನಿ ಆಯಿತು, ನಾವು ತತ್ಕ್ಷಣದಲ್ಲಿ ನಮ್ಮ ನೌಕಾನೆಲೆಗೆ ಅದನ್ನ ತಂದು ಇಳಿಸಿದೀವಿ, ಈಗ ಪೈಲಟ್ ಸುರಕ್ಷಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ರೆ, ಇರಾನ್ ಅದು ಬಹುತೇಕವಾಗಿ ಪತನವಾಗಿರುವಂತ ಸಾಧ್ಯತೆ ಇದೆ ಅಂತ ಇರಾನ್ ಹೇಳ್ತಾ ಇದೆ. ಒಟ್ಟಿನಲ್ಲಿ ಪೆಟ್ಟಂತೂ ಆಗಿದೆ. ಅದು ಒಂದನೇ ಹಂತ. ಎರಡನೇ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಹರ್ಮುಜ್ ಜಲಸಂಧಿಯಲ್ಲಿ ಹೆಚ್ಚು ಕಾಲ ಇರಾನ್ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ಲಾಕೇಡ್ ಅನ್ನ ಹಾಕೋದಕ್ಕೆ ಒಂದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ಪೃಥ್ವಿ. ಯಾಕಂದ್ರೆ ಒಂದು ಕಡೆ ಅವರಿಗೆ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಎಷ್ಟೇ ಕೋಪ ಇದ್ರು ಉಳಿದಂತ ರಾಷ್ಟ್ರಗಳನ್ನು ವಿರುದ್ಧ ಹಾಕಿಕೊಂಡು ಎಷ್ಟು ದಿನಗಳ ಕಾಲ ಸಸ್ಟೇನ್ ಆಗೋದಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆಗಳು ಬರ್ತವೆ. ಯಾಕಂದ್ರೆ ಇದರ ಮುಂದುವರಿದ ಭಾಗವಾಗಿ ನೋಡೋದಾದ್ರೆ UK, ಫ್ರಾನ್ಸ್ ಮತ್ತು ಜಪಾನ್, ಈ ಮೂರು ದೇಶಗಳು ಹರ್ಮುಜ್ ಜಲಸಂಧಿಯ ಫ್ರೀ ಮೂವ್ಮೆಂಟ್ಗೋಸ್ಕರ ನಾವು ಯುದ್ಧಕ್ಕೆ ಧುಮ್ಕೋದಕ್ಕೆ ಸಿದ್ಧ ಇದೀವಿ, ಓನ್ಲಿ ಫಾರ್ ಹರ್ಮುಜ್ ಜಲಸಂಧಿ ಅಂತೇಳಿ ಒಂದು ಮಾಹಿತಿಯನ್ನ ಈಗ ಕೊಟ್ಟಿರುವಂತದ್ದು. ಆ ಮಾಹಿತಿಯನ್ನ ನಾವು ಗಮನಿಸೋದಾದ್ರೂ ಕೂಡ ಆ ರಾಷ್ಟ್ರಗಳು ಯುದ್ಧದಲ್ಲಿ ಇನ್ವಾಲ್ವ್ ಆದ್ರೆ ಇರಾನ್ಗೆ ಹೋಲ್ಡ್ ಅಪ್ ಮಾಡ್ಕೊಳ್ಳೋದು ಸಾಕಷ್ಟು ಕಷ್ಟವಾಗ್ತಾ ಹೋಗುತ್ತೆ. ಇನ್ನು ಇರಾನ್ ಹೇಳ್ಬೋದು, ನಾವು ಅಲ್ಲಿ ಟಾರಿಫ್ ಅನ್ನ ಹಾಕ್ತೀವಿ ಅಥವಾ ಟೋಲ್ ಅನ್ನ ವಿಧಿಸ್ತೀವಿ ಅಂತೇಳಿ. ಟೋಲ್ ಅನ್ನ ವಿಧಿಸೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ಅಂತಾರಾಷ್ಟ್ರೀಯ ನೀರಾಗಿರುವಂತದ್ದು, ಅಂತಾರಾಷ್ಟ್ರೀಯ ಮಾರ್ಗವಾಗಿರೋ ಕಾರಣದಿಂದಾಗಿ ಯಾವುದೇ ಒಂದು ದೇಶಕ್ಕೆ ಸೇರಿದ್ದಲ್ಲ. ಅಡ್ವಾಂಟೇಜ್ ಇರಾನ್ಗೆ ಇದೆ, ಆದ್ರೆ ಅದನ್ನೇ ಅಡ್ವಾಂಟೇಜ್ ಅನ್ನ ಹೇಗೆ ಬಳಸ್ಕೊಳ್ಳುತ್ತೆ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ನೋಡಿ, ಇರಾನ್ ಈಗ ಒಂದು ದ್ವಂದ್ವರಿಯಲ್ಲಿ ಇರುವಂತದ್ದು. ಒಂದು ಕಡೆ ತನ್ನ ಭವಿಷ್ಯವನ್ನ ಕಟ್ಟಿಕೊಳ್ಬೇಕು, ಆರ್ಥಿಕವಾಗಿ ಸಂಪೂರ್ಣವಾಗಿ ನಾಶವಾಗುವಂತಹ ಹಂತಕ್ಕೆ ಬಂದು ತಲುಪಿದೆ. ಮತ್ತೊಂದು ಕಡೆಯಿಂದ ಎಲ್ಲ ದೇಶಗಳನ್ನ ವಿರುದ್ಧ ಹಾಕಿಕೊಂಡು ಮತ್ತೆ ಸಸ್ಟೇನ್ ಆಗ್ಬೇಕು ಅಂದ್ರೆ ಅಕ್ಷರಶಃ ಸಾಧ್ಯ ಇಲ್ಲದೆ ಇರುವಂತದ್ದು. ಹೀಗಾಗಿ ಇರಾನ್ ಏನ್ ಮಾಡುತ್ತೆ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಆದ್ರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬೆಂಜಮಿನ್ ನೆತನ್ಯಾಹು ಕೊಟ್ಟಂತ ಹೇಳಿಕೆಯನ್ನ ನಾವು ಗಮನಿಸ್ತಾ ಇದ್ರೆ, ಈಗ ನೀವೆಲ್ಲರೂ ಅಂದುಕೊಂಡಕ್ಕಿಂತ ಬೇಗನೆ ಈ ಯುದ್ಧ ಮುಗಿಯುತ್ತೆ. ಇವತ್ತು ಸಂಪೂರ್ಣವಾಗಿ ವೀಕ್ ಆಗಿದೆ ಇರಾನ್. ಅವರಿಗೆ ಯಾವುದೇ ರೀತಿಯಾದಂತಹ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನ ತಯಾರು ಮಾಡುವಂತ ಶಕ್ತಿ ಆಗ್ಲಿ, ಮಿಸೈಲ್ಸ್ ಗಳನ್ನ ಸಿದ್ಧ ಮಾಡುವಂತ ಶಕ್ತಿ ಆಗ್ಲಿ ಉಳಿದಿಲ್ಲ ಅಂತ ಹೇಳಿದ್ದಾರೆ. ಆಗ ಅವರು ಹೇಳಿದ ಬೆನ್ನಲ್ಲೇ ಮಿಸೈಲ್ ನಿಂದ ಮತ್ತೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ಒಂದು ಕಡೆಯಿಂದ ಇನ್ಫಾರ್ಮೇಶನ್ ವಾರ್ಫೇರ್ ನಡೀತಾ ಇದೆ, ಇನ್ನೊಂದು ಕಡೆಯಿಂದ ಮಿಸೈಲ್ ಗಳಿಂದ ವಾರ್ಫೇರ್ ನಡೀತಾ ಇದೆ. ಇದರ ಪರಿಣಾಮ ಏನಾಗ್ತಾ ಇದೆ ಅಂತ ಗಮನಿಸೋದಾದ್ರೆ, ನಿನ್ನೆ ಇದ್ದಕ್ಕಿದ್ದ ಹಾಗೇನೆ $116 ಅನ್ನ ಪ್ರತಿ ಬ್ಯಾರಲ್ ತೈಲದ ದರವನ್ನ ಮೀರಿ ಹೋಗಿತ್ತು. ಆದ್ರೆ ಒಂದ್ ರೀತಿಯಾದ ಸಮಾಧಾನ ಅಂದ್ರೆ ಕೆಲ ಮಾರ್ಕೆಟ್ ಗಳಲ್ಲಿ $106 ಬಂದಿದೆ ಪ್ರತಿ ಬ್ಯಾರಲ್ ತೈಲ ಬೆಲೆ. ಅಂದ್ರೆ ತೈಲ ಬೆಲೆ ಒಂದ್ ರೀತಿಯಿಂದ ಬ್ಯಾಲೆನ್ಸ್ ಆಗುವಂತ ಲಕ್ಷಣಗಳು. ಆದ್ರೆ ಇನ್ನೂ ಕೂಡ ಕೆಲ ಮಾರ್ಕೆಟ್ ಗಳಲ್ಲಿ ಯುದ್ಧದ ನೇರವಾಗಿ ಎಫೆಕ್ಟ್ ಆಗಿರುವಂತ ಮಾರ್ಕೆಟ್ ಗಳಲ್ಲಿ $149 ಇದೆ. 106ರಿಂದ $149 ಮಧ್ಯದಲ್ಲಿ ಆಸಿಲೇಟ್ ಆಗ್ತಾ ಇರೋ ಕಾರಣದಿಂದಾಗಿ ಇನ್ನೂ ಕೂಡ ಸಂಪೂರ್ಣವಾಗಿ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸಹಜವಾಗಿ ಇದರಿಂದ ಆಗ್ತಾ ಇರುವಂತ ಪರಿಣಾಮ ಅಂದ್ರೆ ವಿಶ್ವದ ಆರ್ಥಿಕ ಶಕ್ತಿಗಳಿರ್ಬೋದು, ಮಧ್ಯಮ ರಾಷ್ಟ್ರಗಳಿರ್ಬೋದು ಅಥವಾ ಬಡ ರಾಷ್ಟ್ರಗಳಿರ್ಬೋದು, ಯಾರಿಗೂ ಕೂಡ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ತೈಲ ಬೆಲೆ ಒಂದು ಏರಿಕೆ ಜೊತೆಗೆ ಹಣದುಬ್ಬರ ಕೂಡ ಬಹುತೇಕವಾಗಿ ಈಗ ಬಾಧಿಸ್ತಾ ಇರುವಂತದ್ದು. ಈ ವಿಚಾರದಲ್ಲಿ ಒಂದ್ ರೀತಿಯಿಂದ ಭಾರತ ತನ್ನ ಒಂದು ಎನರ್ಜಿ ನೀಡ್ಸ್ ಅನ್ನ ಸಸ್ಟೇನ್ ಮಾಡ್ಕೊಳ್ಳೋದ್ರಿಂದ ಮತ್ತು ಅದನ್ನ ಮೀಟ್ ಮಾಡಿರೋದ್ರಿಂದ, ಅಂದ್ರೆ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಸಾಕಷ್ಟು ಬ್ಯಾರೆಲ್ ಆಲ್ರೆಡಿ ಸೇವ್ ಮಾಡ್ಕೊಂಡಿರೋದ್ರಿಂದ ತತ್ಕ್ಷಣದಲ್ಲಿ ಆತಂಕ ಕಾಣ್ತಾ ಇಲ್ಲ. ಹೀಗಾಗಿ ಬೆಲೆ ಏರಿಕೆ ಕೂಡ ಆದಂತ ಲಕ್ಷಣಗಳು ಇಲ್ಲ. ಆದ್ರೆ LNG ಮತ್ತು LPG ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಭಾರತ ಕೂಡ ಹರ್ಮುಜ್ ಜಲಸಂಧಿಯಲ್ಲಿ ಶಾಂತಿ ಬರಬೇಕು ಅಂತ ಹೇಳಿ ಈಗ ನೇರವಾಗಿ ಮಾತನಾಡೋದಕ್ಕೆ ಶುರು ಮಾಡಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿ.